ಇಲ್ಲೇ ಇದಲ್ಲ ಅವರ ಮಾತಾಡ್ತಾರ ಜಗಳ ಏನೂ ಇಲ್ಲ ಬಂದು ಅವ್ರದವ್ರು ಚಾಲು ಆಗೈತಿ ಗೋಳಿ ಹೊಡೆದಾರ ಗೋಳಿ ನಮ್ಮ ಕಡೆ ಐತಿ ಇನ್ನೂ ಇಟ್ಕೊಂಡು ಹಾಂ ನಂದು ಗಾಡಿ ಕನ್ಫರ್ಮ್ ಕೂಡ ಕ್ಲಿಯರ್ ಮಾಡ್ತೀವಿ ಸರ್ 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 ಆಲ್ರೆಡಿ ನಮಗೆ ಸಾಕಷ್ಟು ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಅದು ನಮ್ಮ DG ಸೆಕೆಂಡ್ ಅದು ಡಿಪ್ಲಾಯ್ಮೆಂಟ್ ಮಾಡಿದರೆ ಮತ್ತು ಬೇರೆ ವಿಷಯ ಬಗ್ಗೆ ಅದು ಆಲ್ರೆಡಿ ಮತ್ತು ನಮ್ಮ DC ಸಾಹೇಬ್ ಜೊತೆಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಮತ್ತು ಒಂದು ಮೀಟಿಂಗ್ ಆಲ್ರೆಡಿ ನಾವು ಮಾಡಿದ್ವಿ ಮತ್ತು ಈಗ ಬಹುಶಃ ಯಾರ್ಯಾರ ಜೊತೆಗೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಇದ್ರೆ ನಾವು ಅವ್ರ ಜೊತೆಗೆ ಕೂಡ ಮತ್ತು ಇನ್ನೊಂದು ಮೀಟಿಂಗ್ ಮಾಡಬೇಕು. ಸೊ ಸದ್ಯಕ್ಕೆ ಲಾ ಆ್ಯಂಡ್ ಆರ್ಡರ್ ವಿಷಯ ಬಗ್ಗೆ ನಾವು ಎಲ್ಲ ನೋಡ್ತಾ ಇದ್ವಿ. ಸದ್ಯಕ್ಕೆ ಆ ಥರ ಯಾವುದು ಪ್ರಾಬ್ಲಮ್ ಇರಲಿಲ್ಲ. ಯಾವುದು ಪ್ರಾಬ್ಲಮ್ ಬಂದರೆ ಮತ್ತೆ ನಾವು ಕರೆಕ್ಟಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ. ಎಷ್ಟು ಸಿಬ್ಬಂದಿಗಳು ಬರ್ತಾರೆ ಸರ್ ಟೋಟಲ್ ಅಂದರೆ HCPC ಟೋಟಲ್ ನಮಗೆ ಬಹುಶಃ ಅರೌಂಡ್ ಸಮ್ 5,000 ಬರ್ತಾರೆ. ಇದುವರೆಗೆ ಅವರು ಹಿಡಿದುಕೊಳ್ಳುವ ವ್ಯವಸ್ಥೆ ಆಗಿಲ್ಲ, ಯಾವುದು ಅಕಾಮಡೇಷನ್ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಒಂದು ಕೂಗಕ್ಕೆ ಬರ್ತಾ ಇದೆ. ಅಕಾಮಡೇಷನ್ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನು ಟೆಂಟ್ ಆಗಬೇಕು, ರೆಡಿ ಆಗಬೇಕು. ಅದು 10 ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮಾಡಿದ್ವಿ ನಾನು ವಿಸಿಟ್ ಮಾಡಿದ್ದೀನಿ. ನೀವು ಕೂಡ ಬಹುಶಃ ಬೇಕಾದ್ರೆ ನೀವು ವಿಸಿಟ್ ಹೋಗ್ಬೋದು. ನೀವು ಬೆಳಿಗ್ಗೆ ತಾವು ಇಲ್ಲ 10 ಮೊನ್ನೆ ನಾನು ವಿಸಿಟ್ ಹೋಗಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಇವತ್ತು ವಿಸಿಟ್ ಹೋಗಬೇಕಾಗಿತ್ತು, ಬಟ್ ಇದು ಇನ್ಸಿಡೆಂಟ್ ನಿನ್ನೆ ರಾತ್ರಿ ಆಗಿದೆಲ್ಲ, ಅದಕ್ಕೆ ಹೋಗಿಲ್ಲ. ಅಕಾಮಡೇಷನ್ ಏರಿಯಾ ಎಲ್ಲ ನಿನ್ನೆ ಎಲ್ಲ ವಿಸಿಟ್ ಮಾಡಿದ್ದೀನಿ, ಎಲ್ಲ ನೋಡಿದ್ದೀನಿ ಎಲ್ಲ. ವಿಸಿಟ್ ಅಂದರೆ ನೋಡ್ರಿ, ಆ 7ನೇ ತಾರೀಕು ಅದು ವಿಸಿಟ್ ಅದು ಹೋಗಬೇಕು. ಆದರೆ ಅದು ಮುಂಚೆ ಆ್ಯಕ್ಚುಲಿ ಎಷ್ಟು ವಿಸಿಟ್ ಮಾಡಿದರೆ ಅದು ಇಫೆಕ್ಟಿವ್ ಇದೆ. ಸೊ ಐ ಥಿಂಕ್ ಫ್ರಮ್ ದ ಪಾಸ್ಟ್ ವೀಕ್ ನಾನು ಕೂಡ ಸಾಕಷ್ಟು ಜಾಗಕ್ಕೆ ವಿಸಿಟ್ ಹೋಗಿದ್ದೀನಿ ಮತ್ತು DC ಸಾಹೇಬ್ CO ಸಾಹೇಬ್ ಕೂಡ ಎಲ್ಲ ವಿಸಿಟ್ ಮಾಡಿದರೆ 7ನೇ ತಾರೀಕು ಅಂದರೆ ಅದು ಲಾಸ್ಟ್ ಮಿನಿಟ್ ಅದು ಅಷ್ಟೇ. ಸೊ ನಮ್ಮ ಪ್ರಿಪ್ರೇಷನ್ ಟೈಮ್ದಲ್ಲಿ ಎಷ್ಟು ವಿಸಿಟ್ ಮಾಡಿದ್ವಿ ಅದು ಬಹಳ ಮುಖ್ಯ ಇದೆ. ಕ್ಯಾಮ್ರಾ ಆಲ್ ಆಫ್ ಮಾಡಿ.